ಗೈರ್ ಸಮಜೂತಿ. ಬರೆದವರು ರಾಘವೇಂದ್ರ ಪಾಟೀಲ್. ಭಾಗ 1, ಪರಿಚ್ಛೇದ 1. ಬೆಳಗ ಮುಂಜಾನೆಯೇ ಗೋಕಾವಿಯಿಂದ ಹೊಂಟ ಮಾಮಲೆದಾರ ಕಚೇರಿಯ ಸಿಪಾಯಿ ಕಾಸಿಮ ಬೆಟಗೇರಿಗೆ ಬಂದು ಗೌಡರ ಮನೆಯ ಅಂಗಳ ದಾಟಿ ಪಡಸಾಲೆಯ ತುದಿಗೆ ಬರುವಷ್ಟೊತ್ತಿಗೆ ಸರಿಯಾಗಿ ಶಾಮರಾಯರು ತ್ವಾಟದ ಕಡೆ ಶೌಚಕ್ಕೆ ಹೋಗಿ ಬಂದವರು ಬಚ್ಚಲಕ್ಕೆ ಹೋಗಿ ಕಾಲು ತೊಳೆದುಕೊಂಡು ಪಡಸಾಲೆಗೆ ಬಂದರು. ಹಿಂಗೆ ಬೆಳ್ಳಂಬೆಳಗ್ಗೆ ಮನೆಯ ಬಾಗಿಲಿಗೆ ಬಂದ ಮಾಮಲೆದಾರ ಕಚೇರಿಯ ಡವಾಲಿಯನ್ನು ನೋಡಿದ ಗೌಡರಿಗೆ ಅಪಶಕುನದ ದರ್ಶನ ಆದಂಗಾಯ್ತಾದರೂ ಅವರು ಅದನ್ನು ತೋರಗೊಡದೆ, ಅರೆ ಅರೆ ಕಾಸಿಂ, ಬಾರೋ, ನಡ್ಕೋತ ಇಷ್ಟೊತ್ತಿಗಂದ್ರ ಇಲ್ಲಿಗೆ ಬಂದಿ ಅಂದ್ರ ಬೆಳಗ್ಗೆ ಅಗದಿ ಲಗೂನ ಗೋಕಾಮಿ ಬಿಟ್ಟಂಗಾತು, ಬಾ ಕುಂಡ್ರು ಅಂತ ಪೋಲಮಿ ಮಾಡಿದರು. ಮಾಮಲೆದಾರರ ತರಾತುರಿ ಅರ್ಜೆಂಟಿಗೆ ಬೆಳಗ್ಗೆ ಎದ್ದವನೇ 14 ಮೈಲು ದೂರ ನಡೆದೇನು ಓಡುತ್ತಲೇ ಬಂದಂಗ ಬಂದಿದ್ದ ಕಾಸಿಮ ಸಾಬ ಉಶ್ ಅಂತ ಉಸಿರು ಬಿಟ್ಕೋತ ಅಲ್ಲೇ ಪಡಸಾಲೆ ತುದಿ ಕುಂತ. ಶಾಮರಾಯರು ತಮ್ಮ ಮಗನನ್ನು ಏ ಅನಂತ ಬಾ ಇಲ್ಲೇ ಅಂತ ಕರೆದು, ಮೊದಲ ಈ ಕಾಸಿಮಗ ಕುಡಲಿಕ್ಕೆ ಒಂದು ತಮ್ಗಿ ನೀರು, ಒಂದು ಬೆಲ್ಲದ ತುಂಡು ತಂದ್ಕೊಡು ಅಂದರು. ಅನಂತ ಪಡಸಾಲೆಯ ತುದಿಗೆ ಕೂತ ಕಾಸಿಮನನ್ನು ತಿರುಗಿ ತಿರುಗಿ ನೋಡ್ಕೋತ ಒಳಗ ಹೋಗಿ ಅವ್ವಗ್ ಹೇಳಿ ಬೆಲ್ಲ ಇಸ್ಕೊಂಡು ಅದನ್ನು ಮುರಿದು 2 ತುಂಡು ಮಾಡಿ 1 ತುಂಡು ಬಾಯಿಗೆ ಒಕ್ಕೊಂಡು ಹೊರಗೆ ಬಂದು ನೀರು ಬೆಲ್ಲ ಕೊಟ್ಟ. ಕಾಸಿಮ ಬೆಲ್ಲ ತಿಂದು ಗಟ ಗಟ ಅಂತ ನೀರು ಕುಡಿಯೋ ತನಕ ಅವನ ಮೋತಿ ನೋಡ್ಕೋತ ಸುಮ್ಮನ ಕೂತಿದ್ದ ಶಾಮರಾಯರು ಅವ ತಮಗಿ ತೆಳಗಿಟ್ಟ ಅಂದ ಕೂಡ್ಲೆ, ಹಾ ಏನ್ಪಾ ಕಾಸಿಮ, ಕಚೇರಿ ಹವಾ ಎಲ್ಲ ಬೇಷದ ಇಲ್ಲೋ? ಖಾವಂದ್ರು ಸ್ವಸ್ತಿದ್ದಾರಲ್ಲ? ಏನೋ ಹಿಂಗ ಒಮ್ಮಮ್ಗಿಲೆ ಈ ಕಡೆ ಬಂದೆಲ್ಲ, ಖಾವಂದ್ರು ಏನರೇ ನಿರೂಪ ಹೇಳ್ ಕಳ್ಸಾರೇನೋ ಅಂದರು. ಕಾಸಿಮ, ಹೌದ್ರಿ, ಖಾವಂದ್ರು ನಿಮ್ ಜೋಡಿ ಅರ್ಜೆಂಟಾಗಿ ಒಂದೀಟು ಗುಪೋತಿಚಾರ ಮಾತಾಡೋದೈತಂತ್ರಿ. ತಾಬಡ್ ಬೆಟಗೇರಿಗೆ ಹೋಗಿ ಅಲ್ಲಿ ಗೌಡ್ರನ್ನ ಕರ್ಕೊಂಬ ಅಂತ ಬೆನ್ನ ಹತ್ತಿ ಹರೆ ಹೊತ್ತಿನೊಳಗ ನಾನು ನೋಡಿಸಿದ್ರಿ ಅಂತಂದು ಶಾಮರಾಯರನ್ನ ಒಂದು ನಮೂನೆಯಾಗಿ ನೋಡಿದ. ಶಾಮರಾಯರಿಗೆ ತಮ್ಮ ಎಡಗಣ್ಣು ಹಾರ್ಲಿಕತ್ತಂಗ ಅನಿಸಿತು. ಅದ್ರ ಕಡೆ ಲಕ್ಷ್ಯಗೊಟ್ಟು ಊಹು ಹಂಗೇನಿಲ್ಲ ಅಂತ ಖಾತ್ರಿ ಮಾಡ್ಕೊಂಡು, ಗುಪ್ಪದ ಮಾತಂತ ಅಂಥದ್ದೇನಿದ್ದಿತ್ತಪ್ಪ? ಪ್ರಾಂತ ಗೀಂತ ಮ್ಯಾಲಿನ ಸಾಹೇಬ್ರು ಯಾರೇ ಬರ್ತಿರ್ಬೇಕು, ಇನ್ನೇನು ಅವ್ರು ಸರಬರಾಯಿದೋ ಬಂದೋಬಸ್ತೋ ಹ್ಯಾಂಗ ಏನು ಎತ್ತ ಅಂತ ಅಂಥದ್ದ ಏನಾರೇ ಇರಬೇಕು, ಇನ್ನೇನು ಅದಕ್ಕೆ ಹೇಳಿ ಕಳ್ಸಿರ್ತಾರ ಅಲ್ಲ ಅಂತ ಶಾಮರಾಯರು ಕೇಳಿದ ಪ್ರಶ್ನೆಗೆ ಕಾಸಿಮ ಸಾಬ ಕಣ್ಣು ಹೊಳ್ಳಾಡ್ಸಿ ಗೋಣು ತಿರುವಿ, ಯಾಂಬಲ್ರಿ ದೊಡ್ಡವ್ರ ಮಜಕೂರ್ ನೋಡ್ರಿ, ಅವೆಲ್ಲ ಮ್ಯಾಗಿನ ಲೋಕದಾಗ ನಡೆಯುವಂಥವ್ರಿ, ಅಂಥದ್ದು ನನ್ನ ಸಮಜೂತಿಗೆ ಹೆಂಗೆ ಬಂದಿತ್ರಿ ಅಂತಂದು ಕೈ ಜಾಡಿಸಿದ. ಶಾಮರಾಯರು ವಿಚಾರಕ್ಕೆ ಬಿದ್ರು. ಹಿಂಗ ಬೆಳ್ಳಂಬೆಳಗ್ಗೆ ಸಿಪಾಯಿಯನ್ನು ಓಡಿಸಿ ಕರೆ ಕಳಿಸುವಂತ ಜವಾಬ್ದಾರಿ ಏನಿದ್ದಿತು ಅಂತ ಗೊಂದಲಾತು. ಕಡಿಕವರು ಆತು, ಯಾವಾಗ ಬರ್ಲಿಕ್ಕೆ ಹೇಳಾರ? ಮುಂದಿನ ವಾರದಾಗ ಬಂದ್ರೆ ನಡೀತದಲ್ಲ ಅಂದರು. ಕಾಸಿಮ ಒಮ್ಗಿಲೇ ಗಾಬರಿ ಆದವನಂಗ, ಏ ಹಂಗಲ್ರಿ ಗೌಡ್ರ, ದಗದ ಭಾಳ ಅರ್ಜೆಂಟ್ ಇದ್ದಂಗೆ ಕಾಣಿಸ್ತೈತ್ರಿ, ನೀ ಗೌಡ್ರನ್ನ ಮುಂದೆ ಹಾಕೊಂಡ ಬರ್ಬೇಕು ಅಂತ ನನಗ ಸಕ್ತ ತಾಕೀತ್ ಮಾಡಿ ಕಳಿಸ್ಯಾರ್ರಿ ಅಂದ. ಈಗ ಮಾತ್ರ ಶಾಮರಾಯರ ಎಡಗಣ್ಣು ಖರೆನ ಹಾರ್ಲಿಕ್ಕೆ ಹತ್ತು. ಮನಸ್ನಾಗ ಏನಿದ್ದಿತು ಅಂತ ಅನ್ಕೊಂತ, ಹಂಗಾರ ನಾ ಜಳಕ ಮಾಡಿ ಹೊಂಡಾಕ್ ತಯಾರಾಗ್ತನು ಅಂತ ಹೇಳಿದರು. ಕಾಸಿಮ, ಗೋಕಾವಿಗೆ ಹೆಂಗೆ ಹೋಗೋದ್ರಿ ಅಂದ. ಶಾಮರಾಯರು, ಹೆಂಗಂದ್ರ ಗೋಕಾಮಿ ಹಾದಿ ಹಿಡಿದು ಅಂತಂದು ಅಂತ ನಕ್ಕು ನಡ್ಕೊಂತ, ನಿಮ್ ಖಾವಂದ್ರಗತೆ ನಂದೇನು ಕುದುರೆ ಸಾರೋಟ ಐತೇನೋ ಅಂದರು. ಆಮೇಲೆ ತಾವು ಆ ಮಾತಾಡಿದ್ದು ಏನರೇ ದುಬಾರಿ ಆತೋ ಏನೋ ಅಂತ ಅನುಮಾನ ಹುಟ್ಟಿ ಅಂತ ನಕ್ಕಂಗ್ ಮಾಡಿ, ಕಾಸಿಮ ಇದು ನಗಚಾಟ್ಗ್ಯಾ ಮತ್ತ ಖಾವಂದ್ರ ಮುಂದ ನೀ ಇಲ್ಲದ್ದ ಏನರೇ ಹೇಳ್ಗಿಳಿ ಅಂತ ಅಂದರು. ಕಾಸಿಮ, Sample complete. Ready to continue?